ರೇಣುಕಣ್ಣನವರ ಹೋರಾಟಕ್ಕೆ ಭಾರತ್ ಮಾತಾ ಕಿ बोलो भारत माता की बोलो भारत माता की ಕನ್ನಡ ಮಂಡಲದ ರೈತರಿಗೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ರೈತರ ಬಗ್ಗೆ ಅಡಿಕೆ ನಿಷೇಧ ಮಾಡಲು ಹೊರಟಿಕೊಂಡ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಅಯ್ಯಯ್ಯ ಅಯ್ಯಯ್ಯ ಕೆರೆಗಳನ್ನು ತುಂಬಿಸ್ತಾ ಇರತಕ್ಕಂಥ ರಾಜ್ಯ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರ ₹1 ಬಿಡುಗಡೆ ಮಾಡಿಲ್ಲ. ನವಾದರದಿಂದ ಸನ್ಮಾನ್ಯ ಯಡಿಯೂರಪ್ಪರು ನಮ್ಮ ಸಚಿವ ಸ್ಥಾನ ತ್ಯಾಗ ಮಾಡಿ 519 ಕೋಟಿ ಮಂಜೂರು ಮಾಡಿಸಿದ್ವಿ. ಇದರಲ್ಲಿ ಈ ಶಾಸಕರ ಪಾತ್ರ ಏನಿಲ್ಲ. ಏನು ಶಾಸಕರು ಹೇಳ್ತಾರೆ ಹಸಿ ಸುಳ್ಳು, ಇಲ್ಲ ನಾನು ಅದನ್ನು ಮಾಡಿದೆ, ನಾನು ಇದನ್ನು ಮಾಡಿದೆ. ಏನು ಸ್ವಾಮಿ ಶಾಸಕರೇ, ಎಲ್ಲಿ ನೀವೇನ್ ಮಾಡಿದ್ರಿ? ಯಾವ ಹೊಲದಲ್ಲಿ ಕುಡಿಯ ನೀರು ನಮ್ಮ ಯೋಜನೆ ಗುಂಪು ಏನಿದ್ದಾರೆ ಹಸಿ ಸುಳ್ಳು. ಈ ಸರ್ಕಾರ ಹಣವನ್ನು ಬಿಡುಗಡೆ ಮಾಡಿಲ್ಲ. ಶಾಸಕರ ಪಾತ್ರ ಏನಿಲ್ಲ. ಇವತ್ತು ಈ ಸರ್ಕಾರಕ್ಕೆ ನಾವು ಪಾಠ ಕಲಿಸ್ಬೇಕಂತ ಹೇಳಿ ಹೊನ್ನಾಳಿಯಿಂದ ಪಾದಯಾತ್ರೆ ಹೊರಟಿದ್ದೀವಿ. ಒಂದು ಅಡಿಕೆ ಬೆಳೆಗಾರರು ಇವತ್ತು ಗುಟ್ಕಾ ನಿಷೇಧ ಅಂತ ಹೇಳಿ ಮೇಲೆ ಅಡಿಕೆಯನ್ನು ಯಾರು ಕೇಳಲೇ ಇಲ್ಲ. 44-45 ರೂಪಾಯಿ ಅಡಿಕೆ ಬಂದಿದ್ದೀವಿ, ಅಡಿಕೆ ಕೇಳಲೇ ಇಲ್ಲ. ಯಾಕೆ ಯುಟಿ ಕಾಲದವರೇ, ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಮ ಮಧ್ಯೆ ಸಂಘರ್ಷ ಇದೆಯಾ ಅಥವಾ ಸೂಟಿಗೆ ಸ್ಪಂದಲ್ವಾ? ಇದಕ್ಕೆ ಈ ರಾಜ್ಯದ ಅಡಿಕೆ ಬೆಳೆಗಾರರು ಉತ್ತರ ಕೊಡಬೇಕು. ಮತ್ತು ಅಪ್ಪರ್ ಭದ್ರ ಯೋಜನೆಗೆ ನಾಳೆಗೆ ಯಡಿಯೂರಪ್ಪ 326 ಕೋಟಿ ಹಣವನ್ನು ಬಿಡುಗಡೆ ಮಾಡಿದರು. ನಾವು ಕಳೆದ 15 ದಿವಸಗಳಿಗೆ ಮುತ್ತಿನಕೊಪ್ಪ ಲಿಫ್ಟ್ ಏನು ಭದ್ರಕ್ಕೆ ನೀವು ಲಿಫ್ಟ್ ಮಾಡೋ ಯೋಜನೆ 324 ಕೋಟಿ ನಾಳೆ ಈಗಾಗಲೇ ಸಂಪೂರ್ಣ ಮುಕ್ತಾಯ ಆಗಿದೆ. ನಾವು ನೋಡಿದ್ವಿ, ಅಲ್ಲಿ ಕೇವಲ 30 ಕೋಟಿ ಬಿಡುಗಡೆ ಮಾಡಬೇಕು. ಈ ರಾಜ್ಯ ಸರ್ಕಾರಕ್ಕೆ ನಾವು ಹೇಳಿದ್ವಿ, ಹಿಂದೆ ಷರತ್ತು ಹಾಕಿದ್ವಿ, ಅಪ್ಪರ್ ಭದ್ರದಿಂದ ಅಪ್ಪರ್ ಭದ್ರಕ್ಕೆ ನೀರು ಬಿಡಬೇಕಂದ್ರೆ ಭದ್ರಾ ಜಲಾಶಯದಿಂದ ತುಂಗಾದಿಂದ 17.4 TMC ನೀರು ಕೊಟ್ಟರೆ ಮಾತ್ರ ಅಪ್ಪರ್ ಭದ್ರಕ್ಕೆ ನೀರು ಕೊಡ್ಬೇಕಂತ ಹೇಳಿದ್ವಿ. ಆದ್ರೆ ನೀವು ಮೊನ್ನೆ ದಿವಸ ರಾತ್ರಿ ಸರ್ಕಾರ ಆದೇಶ ಮಾಡಿದೆ. ಅಲ್ಲಿಯ ಶಾಸಕರು ಒತ್ತಾಯಕ್ಕೆ ಅದು ನಮ್ಮ ದಾವಣಗೆರೆ ಜಿಲ್ಲೆಯ ಶಾಸಕರು ಏನ್ ಮಾಡ್ತಾ ಇದ್ದೀರಿ? ರಾಜಕಾರಣ ಶಾಸಕರುಗಳೇ, ಸಚಿವರುಗಳೇ, ಅಪ್ಪರ್ ಭದ್ರಕ್ಕೆ ನೀರು ಕೊಟ್ಟಲ್ಲ. ನಮ್ಮ ನೀರು ನಮ್ಮ ಅಕ್ಕ ಭದ್ರ ಆಯ್ತು. ನಮ್ಮದೇ ನೀರನ್ನ ಅಪ್ಪರ್ ಭದ್ರ ಕೊಡ್ತಾರಂದ್ರೆ ನಾವು ಕೈಗೆ ಬಳೆ ಹಾಕಿಲ್ಲ, ರಕ್ತ ಕ್ರಾಂತಿ ಮಾಡ್ತೀವಿ. ದಾವಣಗೆರೆ ಇವತ್ತು ನಾಳೆ ಪಾದಯಾತ್ರೆ ಮಾಡಿ ಇಡೀ ದಾವಣಗೆರೆ ಹೋರಾಟ ಮಾಡ್ತೀವಿ. ಎಸಿ ಕಚೇರಿ ಮುದ್ದೆ ಹಾಕ್ತೀವಿ ಮತ್ತು ಕೆರೆ ತುಂಬಿಸೋದಕ್ಕೆ ನೀರನ್ನ ನಮ್ಮ ಸರ್ಕಾರದಾಗ 590 ಕೋಟಿ ಕೊಟ್ಟಿದ್ರು. ಇದುವರೆಗೆ ಕೆರೆ ತುಂಬಿಸಕ್ಕೆ ಸರ್ಕಾರ ಅಧಿಕಾರಿ ವಿಫಲವಾಗಿದೆ. ಅದರ ವಿರುದ್ಧವಾಗಿ ಇವತ್ತು ಹೊನ್ನಾಳಿ ಇಳಿಕೆಬಿಡ್ತಿದ ನ್ಯಾಯ ತಾಲೂಕಿನ ಅಡಿಕೆ ಬೆಳೆಗಾರರ ಪರವಾಗಿ ಪಾದಯಾತ್ರೆ ಪ್ರಾರಂಭವಾಗಿದೆ. ಇವತ್ತು ಹಳೆಗೋಲ್ನಲ್ಲಿ, ಹೊಸಗೋಲ್ನಲ್ಲಿ, ಮಾಸುಡಿ, ಕಡಲಲ್ಲಿ ಊಟ ಮಾಡಿ ಹನುಮಳ್ಳಿ ಕ್ರಾಸು, ಕುಂದೂರು ಕೂಲೆ ಮೇಲೆ ವಾಸ್ತವ್ಯ. ಇವತ್ತು ರಾತ್ರಿ ಕೂಲೆ ಮೇಲೆ ವಾಸ್ತವ್ಯ ಮಾಡಿ ನಾಳೆ ಬೆಳಗ್ಗೆ 9 ಗಂಟೆಗೆ ಚಂದ್ರಹಳ್ಳಿ, ಮುತ್ತೇನಹಳ್ಳಿ, ನಾಗರಹಳ್ಳಿ, ಅಲ್ಲಿಂದ ಕನಗೊಂಡನಲ್ಲಿ ಅದುಡಿ, ಆನೆಕಲ್ಲು, ಬೆಳಗೂರಲ್ಲಿ ಗ್ರಾಮ ವಾಸ್ತವ್ಯ ಮಾಡ್ತೀವಿ. ನಾಳೆ 27ನೇ ತಾರೀಕು, 28ನೇ ತಾರೀಕು ಬೆಳಗೂರಿಗೆ ಹೊರಟು ಸಿನಿಮಾಗೊಂಡನಹಳ್ಳಿಯಿಂದ ದಾವಣಗೆರೆಯಲ್ಲಿ ಎಸಿ ಕಚೇರಿ ಮುಖ್ಯ ಆಗ್ತೀವಿ. ಸರ್ಕಾರ ಇದಕ್ಕೂ ಬರ್ತಾ ಇದ್ರೆ ರಕ್ತ ಕ್ರಾಂತಿ ಮಾಡ್ತೀವಿ. ವಿಧಾನಸೌಧಕ್ಕೆ ನುಗ್ತೀವಿ, ಮುಖ್ಯಮಂತ್ರಿ ಕಚೇರಿ ಮುಖ್ಯ ಆಗ್ತೀವಿ. ಈ ಸರ್ಕಾರಕ್ಕೆ ತಕ್ಕ ಪಾಠವನ್ನು ಕಳಿಸ್ತೀವಿ. ತಕ್ಷಣ ಗುಟ್ಕಾ ನಿಷೇಧ ಹಿಂಪಡೆಯಬೇಕು. ಹೊನ್ನಾಳಿ ತಾಲೂಕಿಗೆ ನೀರು ಭರ್ತಿ ಮಾಡಬೇಕು. ಇದ್ರ ಜೊತೆಗೆ ಭದ್ರಾ ಜಲಾಶಯಕ್ಕೆ ಇವತ್ತು ನಾಳೆ 3 TMC ನೀರು ಬಿಡಕೊಡಿದ್ರೆ ಬಿಟ್ಟು ರಕ್ತ ಕ್ರಾಂತಿ ಆಗುತ್ತೆ ಅಂತ ಹೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟು ತಕ್ಷಣ ಏನು ಅಪ್ಪರ್ ಭದ್ರಕ್ಕೆ ನೀವು 3 TMC ನೀರು ಬಿಡಕ್ಕೆ ಆದೇಶ ಮಾಡಿರಿ, ಹಿಂಪಡಿಬೇಕಂತ ಒತ್ತಾಯ ಮಾಡಿ. ಇದ್ರ ಜೊತೆಗೆ ಈ ಪುಣ್ಯಾತ್ಮರು ಈ ತುಂಬಿಕಟ್ಟು ರಸ್ತೆ ಅನಿವಾರ್ಯ ವೇಳೆಯಬೇಕಾಗಿದೆ. ತುಂಬಿಕಟ್ಟು ರಸ್ತೆ ಅವೈಜ್ಞಾನಿಕವಾಗಿದೆ. ಯಾರೋ ಒಬ್ಬರು ಪುಣ್ಯಾತ್ಮ ಹೇಳಿದ
ಹೊನ್ನಾಳಿ ತಾಲೂಕಲ್ಲಿ ಹೊನ್ನಾಳಿ ಕ್ಷೇತ್ರದಲ್ಲಿ ಒಬ್ಬರು ಶಾಸಕರಿಲ್ಲ. ನಿಮಗೆ ಇಬ್ಬರು ಶಾಸಕರು ರಾಜಕೀಯ ಮಕ್ಕಲ್ವಾ? ಇಬ್ಬರು ಶಾಸಕರು ಅದೇ ಹೊನ್ನಾಳಿ ಆಡಳಿತ ಕೊಡು ನಿಮಗೆ ಯಾರೋ ಮತ್ತೊಬ್ಬರಿಗೆಲ್ಲ ಅಧಿಕಾರ ಕೊಟ್ಟಿದ್ದು. ಆ ಪುಣ್ಯ ಹೇಳ್ತಾರೆ. ನಾವು ಮೊನ್ನೆ ಪ್ರತಿಭಟನೆ ಮಾಡುವಾಗ ನನಗೆ ಹಿಂಗೆ ಅಂತದ್ದು ಕಾರ್ ಸೇರಿ ಹಾಕಿದ್ರು. ನಾನು ಮಂತ್ರಿ ಆಗಿದ್ದೀನಿ, ಮುಖ್ಯಮಂತ್ರಿಗಳು ರಾಜಕೀಯ ಕಾರ್ಯದರ್ಶಿ ಇದ್ದೀನಿ. ನೀವು ಯಾವುದೋ ಒಂದು ಕಿತ್ಕೊಂಡು ನಿಗಮಕ್ಕೆ ಅಧ್ಯಕ್ಷರಾಗಿ ನಮ್ಮಿಗೆ ಶೇರ್ ಹಾಕಿದ್ದಕ್ಕೆ ಮುಖ್ಯಮಂತ್ರಿ ಕುರ್ಚಿಗೆ ಗೊತ್ತು, ನಮಗೆ ವಿಧಾನಸೌಧ ಗೊತ್ತು. ತುಂಬಿಕಟ್ಟೆ ರೋಡ್ ಪ್ರತಿಭಟನೆ ಮಾಡ್ಲಿಕ್ಕೆ ಏನ್ ಹೇಳ್ತಿದ್ದೀನ ಬಹಳ ಚೆನ್ನಾಗಿದೆ ಅಂತ ಹೇಳಿದ್ರೆ ಈ ಸರ್ಕಲ್ ಅವೈಜ್ಞಾನಿಕವಾಗಿದೆ. ಈ ಸರ್ಕಲ್ ಬಸ್ಗಳು ಅಪಘಾತ ಆಗ್ತವೆ. ತುಂಬಿಕಟ್ಟೆ ರೋಡ್ ಅವೈಜ್ಞಾನಿಕ ಕಳಪೆ ಕಾಮಗಾರಿಯಾಗಿದೆ. ಈ ಬಸ್ ಸ್ಟ್ಯಾಂಡಿನ ಪಾದಯಾತ್ರೆ ಮಾಡಿ ಆದರೆ ಸರ್ಕಲ್ ಅನ್ನ ತೆರವುಗೊಳ್ತಾ ಇದ್ರೆ ನಾವೇ ನಿಂತಿದ್ದು ಹೊಡೆದಾಗ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡ್ತೀನಿ. ಮೊನ್ನೆ ಬೀದಿ ವ್ಯಾಪಾರಿಗಳಿಗೆ ಅಲ್ಲಿ ಎಷ್ಟಿದ್ರು ಅದು ತುಂಬಿಕಟ್ಟೆ ರೋಡಲ್ಲಿ ಯಾಕೆ ನೀವು ಕಟ್ಟಡ ತೆರವುಗೊಳಿಸಿಲ್ಲ? ಇದು ನಾವು 120 ಸರ್ಕಾರ ಮಾಡಿದ್ದು. ಈ ಶಾಸಕರು ಇದನ್ನು ಚಿಕ್ಕದು ಮಾಡಿದ್ರು. ತುಂಬಿಕಟ್ಟೆ ರೋಡ್ ಏನ್ ಹೊಡೆಯಕ್ಕಾಗಿಲ್ಲ, ಇವ್ರಿಗೆ ಪರಿಹಾರ ಕೊಟ್ಟು ಹೊಡಿಬೇಕು. ಆದ್ರೆ ಅದು ಕಾಮಗಾರಿ ತುಂಬಿಕಟ್ಟೆ ರೋಡ್ ಕಳಪೆಯಾಗಿದೆ. ಈ ಸರ್ಕಲ್ ಬಸ್ ಅಪಘಾತ ಕಾರ್ ಅಪಘಾತ ಅಂತಾರೆ ಅವೈಜ್ಞಾನಿಕ. ಈ ಒಂದು ತಾಲೂಕಾನಿಕ ಅರ್ಜಿಯನ್ನು ಕೊಟ್ಟು ಅದಕ್ಕೆ ಗುಡ್ಕ ನಿಷೇಧ ಹಿಂಪಡಿಬೇಕು. ಅಪ್ಪರ ಭದ್ರಕ್ಕೆ ಭದ್ರಲ್ಲಿ ನೀರು 3 ಟಿಎಂಸಿ ಬಿಡಿದ್ರೆ ಆದೇಶ ಹಿಂಪಡಿಬೇಕು. ಹೊನ್ನಾಳಿ ನ್ಯಾಮತಿ ತಾಲೂಕಿನಲ್ಲಿ ಕೆರೆಯನ್ನು ಭರ್ತಿ ಮಾಡಿದ್ರೆ ಬೃಹತ್ ಹೋರಾಟವನ್ನು ವಿಧಾನಸೌಧ ಮುಂಚೆ ಹಾಕ್ತೀವಿ. ಇವತ್ತು ಹೊನ್ನಾಳಿ ಲೆವೆಲ್ ಕೂಲಿ ವಾಸ್ತವ, ನಾಳೆ ಬೆಂಗಳೂರು ವಾಸ್ತವ, 22ನೇ ತಾರೀಕು ಶುಕ್ರವಾರ ಎಸಿ ಕಚೇರಿ ಮುಖ್ಯ ಹಾಕ್ತೀವಿ. ದಯಮಾಡಿ ಎಲ್ಲರೂ ತಾಳ್ಮೆಯಿಂದ ಪಾದಯಾತ್ರೆ ಪಾಲ್ಗೊಳ್ಬೇಕು. ನಾನು ನಿಮ್ಗೆ ಕಾನೂನು ಅಂತ ಹೇಳಿ ಯಾರು ನಿಲ್ಬಾರ್ದು.